ಏನಾದರೂ ಕಾಂಟ್ರವರ್ಸಿ ಆಗಿದೆ ಗೊತ್ತು, ತನಿಖೆ ಆಗಬೇಕಂತ ಇದೆ, ಅದೆಲ್ಲ ಆಗ್ತಿರುತ್ತೆ. ಏನಂತಂದರೆ CBI ತನಿಖೆ ನಡೆಯುತ್ತಾ, CBI ತನಿಖೆ ನಡೀಲಿ. ಸೊ ಇನ್ನೊಂದು CBI ತನಿಖೆ ಬೇಕಂತ ಹೇಳಿದ್ದಾರೆ. ಕೆಲವೊಂದು ಜನ CBI ತನಿಖೆಯಲ್ಲಿ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಈ ಕಂಪ್ಲೀಟ್ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಬೆಂಗಳೂರಿಗೆ ಸ್ವಾಗತ. ಸೊ ಮಾರ್ಚ್ 2ರಂದು KPSC ಮೇನ್ಸ್ ರಿಸಲ್ಟನ್ನು ಅನೌನ್ಸ್ ಮಾಡಿದ್ರು. ಸೊ ಆಲ್ಮೋಸ್ಟ್ 1200 ಮೆಂಬರ್ಸ್ ಸೆಲೆಕ್ಟ್ ಆಗಿದ್ದಾರೆ ಇಂಟರ್ವ್ಯೂಗೆ. ಸೊ ಇಂಟರ್ವ್ಯೂ ಡೇಟ್ನ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ ನಿನ್ನೆ ಒಂದು ವಿಡಿಯೋನ ಮಾಡಿದ್ದೆ. ಆ ವಿಡಿಯೋ ಉದ್ದೇಶ ಏನಪ್ಪ ಅಂತಂದರೆ, ಏನಾದರೂ ಕಾಂಟ್ರವರ್ಸಿ ಆಗಿದೆ ಗೊತ್ತು, ತನಿಖೆ ಆಗಬೇಕಂತ ಇದೆ, ಅದೆಲ್ಲ ಆಗ್ತಿರುತ್ತೆ. ಜಸ್ಟ್ ಇನ್ ಕೇಸ್ ಈ KPSC ಅವರು ಸ್ಟಬ್ಬರ್ನಾಗಿ ಸಡನ್ನಾಗಿ ಇಂಟರ್ವ್ಯೂ ಡೇಟ್ನ ಅನೌನ್ಸ್ ಮಾಡಿದ್ರಂದರೆ ಯು ಶುಡ್ ಬಿ ಪ್ರಿಪೇರ್ಡ್. ಇಲ್ಲಿ ಪ್ರಿಪರೇಷನ್ಗಿಂತ ಬೆಟರಾಗಿ ಬಿ ಪ್ರಿಪೇರ್ಡ್ ಅಂತ ಇರೋದಕ್ಕೋಸ್ಕರ ಆ ವಿಡಿಯೋನ ಮಾಡಿದ್ದೆ. ಬಟ್ ಹಲವಾರು ಸ್ಟೂಡೆಂಟ್ಸ್ ಏನು ತಿಳ್ಕೊಂಡಿದ್ದಾರೆ, ಐ ಆಮ್ ಸ್ಪೀಕಿಂಗ್ ಆನ್ ಬಿಹಾಫ್ ಆಫ್ ಗವರ್ಮೆಂಟ್ ಅಂತ ಅನ್ಕೊಂಡಿದ್ದಾರೆ. ಬಟ್ ದಟ್ ಈಸ್ ನಾಟ್ ದ ಕೇಸ್. ಓಕೆ, ಸೊ ವಿಡಿಯೋ ಇಸ್ ನಾಟ್ ಅಬೌಟ್ ದ ಕಾಂಟ್ರವರ್ಸಿ ಎನಿಥಿಂಗ್. ಜಸ್ಟ್ ರೀಸೆಂಟಾಗಿ ಟೆಲಿಗ್ರಾಮ್ ಚಾನಲಲ್ಲಿ ಹಲವಾರು ಚಾನಲ್ಸ್ಗಳಲ್ಲಿ ಇಂಟರ್ವ್ಯೂ ಡೇಟ್ನ ಅನೌನ್ಸ್ ಮಾಡಿದ್ರಂತ ನೋಟಿಫಿಕೇಷನ್ಸ್ ರಿಲೀಸ್ ಮಾಡಲಾಗಿತ್ತು. ಸೊ ಅದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಸೊ ಈ ನೋಡಿದರೆ ಟೆಲಿಗ್ರಾಮಲ್ಲಿ ಇದು ಎಲ್ಲ ಟೆಲಿಗ್ರಾಮ್ ಚಾನಲಲ್ಲೂ ಓಡ್ತಾ ಇತ್ತು. ಏನಪ್ಪ ಅಂತಂದರೆ, ಕರ್ನಾಟಕ ಲೋಕಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು ಇವರ ಅಡಿಯಲ್ಲಿ ಬರುವಂಥ ಈ ನೋಟಿಫಿಕೇಷನಲ್ಲಿ ಇಂಟರ್ವ್ಯೂ ಡೇಟನ್ನು ಅನೌನ್ಸ್ ಮಾಡಲಾಗಿದೆ ಅಂತ ಹೇಳಿದರು. ಸೊ ಇಂಟರ್ವ್ಯೂ ಸ್ಟಾರ್ಟಿಂಗ್ ಡೇಟ್ ಯಾವಾಗಪ್ಪ ಅಂತಂದರೆ 23/3/2026 ಸ್ಟಾರ್ಟ್ ಆಗಿ ಯಾವಾಗ ಎಂಡ್ ಆಗುತ್ತೆ ಅಂದರೆ, ಎಂಡ್ ಆಗೋ ಡೇಟ್, ಕೊನೆಯ ಡೇಟ್ ಯಾವಾಗ ಅಂತಂದರೆ 4/5/2026 ಎಂಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಇದು ಎಲ್ಲ ಚಾನಲಲ್ಲಿ ರಿಲೀಸ್ ಆದಾಗ ಎಲ್ಲ ಸ್ಟೂಡೆಂಟ್ಸ್ ಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರ್ ಈಸ್ ಇಟ್ ಕನ್ಫರ್ಮ್ ಅಂತ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಹಾಗಾಗಿ ನಾನು ಚೆಕ್ ಮಾಡಿದಾಗ, ಸೊ ಜಸ್ಟ್ ತೋರಿಸ್ತೀನಿ, ವೆಬ್ಸೈಟಲ್ಲಿ ಓಪನ್ ಮಾಡಿದರೆ, ಸೊ ವೆಬ್ಸೈಟಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ, ಲಾಸ್ಟ್ ನೋಟಿಫಿಕೇಷನ್ ಯಾವ್ದು ಬಂದಿದೆ ಅಂದರೆ KPSC.nic.in ಅಲ್ಲಿ ಚೆಕ್ ಮಾಡಿದಾಗ ಲಾಸ್ಟ್ ನೋಟಿಫಿಕೇಷನ್ ಯಾವುದಪ್ಪ ಅಂತಂದರೆ 1:3 ಎಲಿಜಿಬಿಲಿಟಿ ಲಿಸ್ಟ್ ಇತ್ತಲ್ಲ, ರೀಸೆಂಟಾಗಿ ಡಿಸ್ಕಸ್ ಮಾಡಿದ್ವಲ್ಲ, ಅದೇ ನೋಟಿಫಿಕೇಷನ್ ಇದೆ. ಅದಾದಮೇಲೆ ಬೇರೆ ಯಾವುದು ನೋಟಿಫಿಕೇಷನ್ ಬಂದಿಲ್ಲ. ಓಕೆ, ಸೊ ಹಾಗಾಗಿ ಇಂಟರ್ವ್ಯೂ ಡೇಟ್ನ ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಈ ಟೆಲಿಗ್ರಾಮಲ್ಲಿ ಬಂದಿರುವಂಥ ಎಲ್ಲ ನೋಟಿಫಿಕೇಷನ್ ನಂಬಕ್ಕೆ ಹೋಗಬೇಡಿ. ಅದಾದಮೇಲೆ ಏನಾದರೂ ನಿಮಗೆ ಕ್ಲಾರಿಫಿಕೇಷನ್ ಬೇಕಂತಂದರೆ ಇದರಲ್ಲಿ ಲಿಸ್ಟ್ ಬರುತ್ತೆ, ಇದರಲ್ಲಿ ನೋಟಿಫಿಕೇಷನ್ ಬರುತ್ತೆ, ಅದ್ರ ಬೇಸಿಸ್ ಮೇಲೆ ಪ್ರಿಪ್ರೇಷನ್ ಆಗಿರಿ. ಸೊ ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಜಸ್ಟ್ ಇನ್ ಕೇಸ್ ಸಡನ್ನಾಗಿ KPSC ಅವರು ಇಂಟರ್ವ್ಯೂ ಡೇಟ್ನ ಅನೌನ್ಸ್ ಮಾಡಿಬಿಟ್ರು ಅಂತಂದರೆ, ಸೊ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಎಲ್ಲ ಸಡನ್ನಾಗಿ ಗಾಬರಿ ಆಗಬಾರ್ದು ಅನ್ನೋದಕ್ಕೋಸ್ಕರ ವಿಡಿಯೋನ ಮಾಡಿದ್ದೆ ನಿನ್ನೆ. ಸೊ ಹಲವಾರು ಸ್ಟೂಡೆಂಟ್ಸ್ ಕಾಲ್ ಮಾಡ್ತಾಯಿದ್ರು. ಕಾಲ್ ಮಾಡಿ ಏನು ಕೇಳ್ತಾ ಇದ್ರು ಅಂದರೆ, ಸರ್ UPSC ಪ್ರಿಲಿಮ್ಸ್ ಹತ್ರ ಬರ್ತಾ ಇದೆ, KPSC ರಿಸಲ್ಟು ಬಂದಿದೆ ನಂದು, ಸೊ ಏನು ಮಾಡಲಿ, ನಾನು UPSC ಪ್ರಿಪ್ರೇಷನ್ ಮಾಡಲಾ ಅಥವಾ KPSC ಓದಲಾ ಅಂತ. ಹಲವಾರು ಸ್ಟೂಡೆಂಟ್ಸ್ ಅವರು, ಸರ್ ನಂದು ಈ ಸರಿ ಮೇನ್ಸ್ ಆಗಿಲ್ಲ, ನೆಕ್ಸ್ಟ್ ನೋಟಿಫಿಕೇಶನ್ ಬಿಡ್ತಾರಂತೆ, ಅದಕ್ಕೆ ನಾನು ಏನು ಮಾಡಲಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳಿದೆ, ಏನಪ್ಪ ಅಂತಂದರೆ KPSC ಕ್ಲಿಯರ್ ಮಾಡಿರೋರು ಮತ್ತು ಯಾವಾಗ ಇವರು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಫೋಕಸ್ ಆನ್ KPSC ಇಂಟರ್ವ್ಯೂ ಅಂತ ಹೇಳಿದ್ದೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ವಿಡಿಯೋನ ಮಾಡಿದ್ದೆ ನಿನ್ನೆ. ಸೊ ಆ ವಿಡಿಯೋದಲ್ಲಿ ಹಲವಾರು ಜನ ಕಮೆಂಟ್ಸ್ ಮಾಡಿದರೆ, ಸೊ ಜಸ್ಟ್ ಈ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತೀನಿ ಕಮೆಂಟ್ಸ್ಗೆ. ಏನಪ್ಪ ಅಂತಂದರೆ, ಸೊ ಮೊಟ್ಟ ಮೊದಲಾಗಿ ಅಕ್ರಮ ಏನೋ ಇಲ್ಲ ಅಂತನಾ, ಅಥವಾ ಸೆಕ್ರೆಟರಿ ನೇಮ್ ಜ್ಯೋತಿ ಅದಕ್ಕೆ ಶಶಿಕಲಾ ಅಲ್ಲ ಅಂತ. ನಾನು ರಿಯಲ್ ನೇಮ್ನ ಯೂಸ್ ಮಾಡೋದು ಬೇಡ ಅಂತೇಳಿ ಶಶಿಕಲಾ ಅಂತ ಯೂಸ್ ಮಾಡಿದ್ದೆ. ಬಟ್ ಸೊ ರಿಯಲ್ ನೇಮ್ ಜ್ಯೋತಿ ಅಂತ ಎಲ್ಲರಿಗೂ ಗೊತ್ತಾಗಿದೆ. KPSC ಸೆಕ್ರೆಟರಿ ಜ್ಯೋತಿ ಮೇಡಮ್ ಅವರು ಎಲ್ಲ ನ್ಯೂಸ್ ಚಾನಲಲ್ಲಿ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಸೊ ಐ ಆಮ್ ನಾಟ್ ಸ್ಪೀಕಿಂಗ್ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಆರ್ ಎನಿವನ್, ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅಕ್ರಮ ಆಗಿಲ್ಲ ಅನ್ನೋದಕ್ಕೋಸ್ಕರ ಸೀರಿಯಸ್ಲಿ ಯಾರಿಗೂ ಹೇಳೋದಕ್ಕಾಗೋದಿಲ್ಲ. ನೀವು ಏನಂತಾರೆ, ಅಪಾದನೆ ಹೇಳಬಹುದು. ಸೊ ಇಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ, ಇಷ್ಟೊಂದು ಫ್ಯಾಮಿಲಿಯಿಂದ ಆಗಿದ್ದಾರೆ ಅಂತ ಹೇಳ್ಬೋದು. ಬಟ್ ಕ್ಲಾರಿಫಿಕೇಷನ್ ಕೊನೆಯದಾಗಿ KPSCಯಿಂದನೇ ಬರುತ್ತೆ. ಸೊ ಅಕ್ರಮ ಆಗಿದೆ ಇಲ್ಲ ಅನ್ನೋದಕ್ಕೋಸ್ಕರ ನಾವು ಹೇಳೋದಕ್ಕಾಗೋದಿಲ್ಲ. ಸೊ ಜಸ್ಟ್ ಇನ್ ಕೇಸ್ ಅಕ್ರಮ ಆಗಿತ್ತಂದರೆ ನಾನು ನಿಮ್ಮ ಪರವಾಗಿ ನಿಂತ್ಕೊಂಡಿದ್ದೀನಿ. ಏನಂತಂದರೆ CBI ತನಿಖೆ ನಡೆಯುತ್ತಾ, CBI ತನಿಖೆ ನಡೀಲಿ. ಸೊ ಇನ್ನೊಂದು CBI ತನಿಖೆ ಬೇಕಂತ ಹೇಳಿದ್ದಾರೆ. ಕೆಲವೊಂದು ಜನ CBI ತನಿಖೆಯಲ್ಲಿ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. CBI ತನಿಖೆ ಕೊಡಬೇಕಂದ್ರೂ ಕೂಡ ಸೊ ಗೊತ್ತಿರಲಿ ನಿಮಗೆ CBI ಯಾವ ಥರ ವರ್ಕ್ ಆಗುತ್ತೆ ಅಂತ. CBI ಸೆಂಟ್ರಲ್ ಆರ್ಗನೈಸೇಷನ್, CBI ಸ್ಟೇಟಲ್ಲಿ ಬಂದು ಇನ್ವೆಸ್ಟಿಗೇಷನ್ ಮಾಡಬೇಕಂತಂದರೆ ಕನ್ಸೆಂಟ್ ಬೇಕಾಗುತ್ತೆ. 2 ಥರ ಕನ್ಸೆಂಟ್ ಇರುತ್ತೆ, ಒಂದು ಜನರಲ್ ಕನ್ಸೆಂಟ್ ಮತ್ತು ಸ್ಪೆಸಿಫಿಕ್ ಕನ್ಸೆಂಟ್ ಅಂತ. ಕರ್ನಾಟಕದಲ್ಲಿ ಮುಂಚೆ ಜನರಲ್ ಕನ್ಸೆಂಟ್ ಇತ್ತು. ಆ ಜನರಲ್ ಕನ್ಸೆಂಟ್ ಪ್ರಕಾರ CBI ಸೋಮೋಟೋ ಆಗಿ ಯಾವಾಗ ಬೇಕಂದ್ರೂ ಕೂಡ ಕೇಸ್ನ ಎತ್ಕೋಬಹುದಾಗಿತ್ತು. ಬಟ್ ಇವಾಗ 2024ರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಜನರಲ್ ಕನ್ಸೆಂಟನ್ನು ವಿತ್ಡ್ರಾ ಮಾಡಿದೆ ಅಂತಂದರೆ, ಇವಾಗ CBI ಅವರು ಏನಾದರೂ KPSC ಬಗ್ಗೆ ತನಿಖೆ ಮಾಡಬೇಕಂತಂದರೆ ಕರ್ನಾಟಕ ಸರ್ಕಾರದ
ಪರ್ಮಿಷನ್ ನೆಸಸರಿ ಇದೆ. ಸೊ ಹಾಗಾಗಿ CBI ತನಿಖೆ ಕೊಡೋದು ಕೂಡ ತುಂಬ ಕಷ್ಟದ ಕೆಲಸ ಆಗಿದೆ. ಬಟ್ ಜಸ್ಟ್ ಇನ್ ಕೇಸ್ ಐ ಆಮ್ ಆಲ್ಸೋ ವಿತ್ ಫೇವರ್ ಆಫ್ ಸ್ಟೂಡೆಂಟ್ಸ್ ಓನ್ಲಿ. ಸ್ಟೂಡೆಂಟ್ಸ್ ಏನು ಮಾಡ್ತಾ ಇದ್ದಾರೆ, CBI ತನಿಖೆ ಕೊಡಲಿ, CID ಮೇಲೆ ನಂಬಿಕೆ ಇಲ್ಲ, ಸ್ಟೇಟ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇಲ್ಲ, ಸೊ CBI ತನಿಖೆ ಹೋಗಲಿ ಅಂತ. ಜಸ್ಟ್ ಇನ್ ಕೇಸ್ ಕರ್ನಾಟಕ ಗೌರ್ಮೆಂಟ್ ಅಥವಾ KPSC ಅಲ್ಲಿ ಹಗರಣ ಆಗಿದೆ ಅಂತ ಗೊತ್ತಾದರೆ ದೆನ್ ಆಬ್ವಿಯಸ್ಲಿ ಶುಡ್ ಗೋ ಟು CBI ಓನ್ಲಿ. ನೆಕ್ಸ್ಟ್ ಇನ್ನೊಬ್ರು ಹೇಳಿದ್ದಾರೆ, ಸೊ ಕೋರ್ಟ್ಲಿ ಕೇಸ್ ಇದೆ, ಜಸ್ಟಿಸ್ ಪ್ರಿವಿಯಸ್ ಅಂತ. ಸೊ ಆಬ್ವಿಯಸ್ಲಿ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಈ ಕಂಪ್ಲೀಟ್ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ನಾನು ಹೇಳಿದ್ದೇನೆ ಅಂದರೆ ಸೆಕ್ರೆಟರಿ ಹೇಳಿರೋ ಮಾತು ಪ್ರಕಾರ ನಾವು ಇಂಟರ್ವ್ಯೂನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಪ್ರಿಪೇರ್ ಆಗಿರಿ ಅಂತ ಹೇಳೋದಕ್ಕೋಸ್ಕರ ವಿಡಿಯೋ ಮಾಡಿದ್ದೆ ಅಷ್ಟೇ. ನೆಕ್ಸ್ಟ್ ಇನ್ನೊಬ್ರು ಹೇಳಿದ್ದಾರೆ, ಕೊಲೆಗಾರನಿಗೆ ಕೊಲೆ ಮಾಡಿದರೆ ಕಾನೂನು ಶಿಕ್ಷೆ ಕೊಡುತ್ತಂತ ಗೊತ್ತಿದ್ರು ಕೂಡ ಕೊಲೆ ಮಾಡ್ತಾನೆ. ಅದೇ ಥರ ಇವರು ಡಿಪಾರ್ಟ್ಮೆಂಟ್ ಅವರು ಕೂಡ ತಪ್ಪು ಮಾಡಿದರೆ ನೀವು ಯಾಕೆ ಅವ್ರು ಸಪೋರ್ಟ್ ಮಾಡ್ತೀರಂತ. ನಾನು ಆಬ್ವಿಯಸ್ಲಿ ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ. ಇದರಲ್ಲಿ ನಾನು ಏನು ಹೇಳಿದ್ದು, ಜಸ್ಟ್ KPSC ಎಕ್ಸಾಮ್ ಬರೋದಿದೆ, ಅದಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ಕೊಳ್ಳಿ, ಇಂಟರ್ವ್ಯೂ ಬರೋದಿದೆ, ಪ್ರಿಪ್ರೇಷನ್ ಮಾಡ್ಕೊಳ್ಳಿ, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೆ ಅಷ್ಟೇ. ಅದಾದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಜನ ಏನು ಮಾಡಿದ್ರು ಅಂತಂದರೆ, ಸೊ ನಾಟ್ ಇಂಟ್ರೆಸ್ಟೆಡ್ ಟು ಜಾಯ್ನ್ ಅಂತ ಹೇಳಿದರೆ ಇಟ್ಸ್ ಓಕೆ ಫೈನ್. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ದೆನ್ ಡೋಂಟ್ ವರಿ, ಡೋಂಟ್ ಫೋರ್ಸ್ ಯುವರ್ ಸೆಲ್ಫ್ ಟು ಜಾಯ್ನ್ ದ ಪ್ರೋಗ್ರಾಮ್. ಇನ್ನೊಬ್ಬರು CBI ಇನ್ವೆಸ್ಟಿಗೇಷನ್ ಈಸ್ ನೆಸಸರಿ ಫಾರ್ ದಿಸ್ ಕೇಸ್ ಅಂತ ಹೇಳಿದರೆ, ಸೊ ಇನ್ ಕೇಸ್ ಕರ್ನಾಟಕ ಗೌರ್ಮೆಂಟ್ ಏನಾದರೂ ಅಗ್ರಿ ಅಥವಾ ಪರ್ಮಿಷನ್ ಕೊಡ್ತಂದ್ರೆ CBI ಕೇಸ್ ನಡೀಲಿ. ದಟ್ ಈಸ್ ಆಲ್ಸೋ ಲೈಕ್ ನಾವು ಕೂಡ ಅದನ್ನೇ ಕೇಳ್ಕೊಳ್ಳೋದು. ನಮ್ಮ ಸೆಂಟ್ರಲ್ಲಿ GS1 GS2 ಪೇಪರ್ ಸೀಲ್ ಓಪನ್ ಆಗಿತ್ತು, ಆನ್ಸರ್ ಯಾರು ಕೊಡ್ತಾರೆ ಅಂತ ಕೇಳಿದಾಗ ಸೆಕ್ರೆಟರಿ ಮೇಡಮ್ ಅವರು ನಿನ್ನೆ ಏನು ಹೇಳಿದ್ರು ಅಂತಂದರೆ, ಸೊ ಅದನ್ನ ಚೆಕ್ ಮಾಡಿದ್ವಿ, ಇವ್ಯಾಲ್ಯೂಷನ್ ಮಾಡಿದ್ವಿ, ಆ ಥರ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ನೀವು ಬೇರೆ ಹೇಳ್ತಿದ್ದೀರಾ. ಸೊ ಆಗಿತ್ತಂದರೆ ತನಿಖೆ ನಡೀಲಿ, CBIಗಾದರೂ ಕೊಡಲಿ, ಯಾರಿಗಾದರೂ ಕೊಡಲಿ, ತನಿಖೆ ನಡೀಲಿ. ನೆಕ್ಸ್ಟ್ ಇನ್ನೊಬ್ರು ಹೇಳಿದ್ದಾರೆ, ನೀವು ಕೋಚಿಂಗ್ ಮಾಫಿಯಾ ಸ್ಟಾಪ್ ಮಾಡಿ, ನಿಮ್ಮ ಅಣ್ಣ ತಮ್ಮ ಫ್ಯಾಮಿಲಿ ಯಾರಾದರೂ ಈ ಥರ ಆಗಿದ್ರೆ ಏನು ಮಾಡ್ತೀರ ಅಂತ ಕೇಳಿದ್ದಾರೆ. ಸೊ ಅಗೇನ್ ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ನಾವು ಮಾಡ್ತಿರೋದು KPSC ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್. ಸೊ ಈ KPSC ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಇದೆ. ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ನಿಮಗೆ ಕಂಟೆಂಟ್ ಎಲ್ಲ ಕೊಡ್ತಿದ್ದೀನಿ ಇದರಲ್ಲಿ. ಸೊ ಇದರಲ್ಲಿ ನನಗೋಸ್ಕರ ಏನೂ ಪ್ರಾಫಿಟ್ ಇಲ್ಲ. ಆಮೇಲೆ ನಾನು ಕೂಡ ಇಂಟರ್ವ್ಯೂ ಕೊಡ್ತಿರುವಂಥ ಒಂದು ಆಸ್ಪಿರೆಂಟೆ, ನಾನು ಕೂಡ ನಿಮ್ಮ ಥರ ಒಂದು ಸ್ಟೂಡೆಂಟೆ, ನಾನು ಕೂಡ UPSC ಇಂಟರ್ವ್ಯೂಗೆ ಹೋಗಿ ಬಂದವನೇ. ಸೊ ಇಂಟರ್ವ್ಯೂ ಕೊಡ್ತಾ ಪ್ರಿಪ್ರೇಷನ್ ಮಾಡ್ತಾ ಈ KPSC ಇಂಟರ್ವ್ಯೂನು ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನನ್ನ ಪ್ರಿಪ್ರೇಷನ್ ಜೊತೆಗೆ ಹಲವಾರು ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈ KPSC IGB ಪ್ರೋಗ್ರಾಮ್ ತೊಗೊಂಬರ್ತಾ ಇರೋದು. ಅದಾದಮೇಲೆ ಫ್ಯಾಮಿಲಿಗೆ ಆಗಿದ್ರೆ ಏನಾದರೂ ಹೇಳ್ತೀರ ಅಂತಂದರೆ, ಸೊ ಫ್ಯಾಮಿಲಿಯಲ್ಲಿ ಆದಾಗ KPSCಯಲ್ಲಿ ಪ್ರೀವಿಯಸ್ ಆಗಿ ಏನಂತಾರೆ ಅದೇ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಆದಾಗ ನಾನು ಕೂಡ ಫ್ರೀಡಮ್ ಪಾರ್ಕಿಗೆ ಹೋಗಿ ಪ್ರೊಟೆಸ್ಟೇ ಮಾಡಿದ್ದೆ. ಓಕೆ, ನಂದು KPSC ಪ್ರಿಲಿಮ್ಸ್ ಕ್ಲಿಯರ್ ಆಗಿದ್ರು ಕೂಡ ಪ್ರೊಟೆಸ್ಟ್ ಮಾಡಿದ್ದೆ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ದೇರ್ ಇಸ್ ನೋ ಏನಂತಾರೆ ವೆಸ್ಟೆಡ್ ಇಂಟ್ರೆಸ್ಟ್ ಏನಿಲ್ಲ ಇದರಲ್ಲಿ. ಸೊ ಏನಪ್ಪ ಅಂತಾರೆ, ಸ್ಟೂಡೆಂಟ್ಸ್ ತುಂಬ ಗೊಂದಲಕ್ಕೊಳಗಾಗಿದ್ರು. ಏನಂತಂದರೆ, ಸರ್ ಯಾವ ಥರ ಮಾಡೋದು, ಸಡನ್ನಾಗಿ ರಿಲೀಸ್ ಮಾಡಿದರೆ KPSC ಇಂಟರ್ವ್ಯೂ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ, ತಳ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ ಅನ್ನೋದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದೆ ಅಷ್ಟೇ. ಈ ಥರ ಇರುತ್ತಪ್ಪ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಸಡನ್ನಾಗಿ ರಿಸಲ್ಟ್ ಬಂತು ಅಂತಂದರೆ, ಡೇಟ್ ಅನೌನ್ಸ್ ಮಾಡಿದ್ರು ಅಂತಂದರೆ ಪ್ರಿಪೇರ್ಡ್ ಆಗಿರೋದಕ್ಕೋಸ್ಕರ ವಿಡಿಯೋ ಮಾಡಿದ್ದೆ ಅಷ್ಟೇ. ಸೊ ನೀವು ಹೇಳ್ತಿರೋದಂತೆಲ್ಲ ಕೂಡ ನಂಗೆ ಅರ್ಥ ಆಗುತ್ತೆ. ಹಾಗೇನು ಹೂ ಶಶಿಕಲಾ ಅಂತ ಹೇಳಿದರೆ ನಾನು ರಿಯಲ್ ನೇಮ್ ಯೂಸ್ ಮಾಡೋದು ಬೇಡ ಅಂತ ಶಶಿಕಲಾ ಅಂತ ಯೂಸ್ ಮಾಡಿದ್ದೆ. ರಿಯಲ್ ನೇಮ್ ಇವಾಗ ನ್ಯೂಸ್ ಆಲ್ರೆಡಿ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀರಾ. ಜ್ಯೋತಿ ಮ್ಯಾಮ್ ಅವರು KPSC ಸೆಕ್ರೆಟರಿ. ಸೊ ಎಲ್ಲದರಲ್ಲೂ ಕೂಡ ಅವರೇ ಆನ್ಸರ್ ಕೊಡ್ತಾ ಇದ್ದಾರೆ. ಸೊ ಇದು ನೀವು ಹಾಕಿರುವಂಥ ಕಮೆಂಟ್ಸ್ ಹಾಕಿದ್ದೀರಾ. ಸೊ ಅದಕ್ಕೋಸ್ಕರ ಒಂದು ಚಿಕ್ಕ ವಿಡಿಯೋ, ಜಸ್ಟ್ ಇನ್ ಕೇಸ್ ಈ ರೀತಿಯಾದಂಥ ನೋಟಿಫಿಕೇಷನ್ಸ್ ಹಲವಾರು ಬರ್ತಿರುತ್ತೆ. ಇಂಟರ್ವ್ಯೂ ಡೇಟ್ ಅನೌನ್ಸ್ ಆಯಿತು, ಇಂಟರ್ವ್ಯೂ ಕ್ಯಾನ್ಸಲ್ ಆಯಿತು ಅಂತಂದು ನೋಟಿಫಿಕೇಷನ್ ಬರುತ್ತೆ. ಸೊ ಗೊಂದಲಕ್ಕೊಳಗಾಗಬೇಡಿ, ಗಾಬರಿ ಪಡಕ್ಕೆ ಹೋಗಬೇಡಿ. ಇನ್ ಕೇಸ್ ಈ ಥರ ನೋಟಿಫಿಕೇಷನ್ ಕ್ಲಾರಿಫಿಕೇಷನ್ ಬೇಕಂತಂದರೆ ನೀವು ಏನು ಮಾಡ್ಬೇಕಂದ್ರೆ, ಜಸ್ಟ್ ಗೂಗಲಲ್ಲಿ ಹೋಗಿ kpsc.kr.nic.in ಅಂತ ಕೊಟ್ಟರೆ ಈ ನೋಟಿಫಿಕೇಷನ್ ಬರುತ್ತೆ. ಮೋಸ್ಟ್ ರೀಸೆಂಟ್ ನೋಟಿಫಿಕೇಷನ್ ಯಾವುದಪ್ಪ ಅಂತಂದರೆ ಗೆಜೆಟೆಡ್ ಪೋಸ್ಟ್ 1:3 ಎಲಿಜಿಬಿಲಿಟಿ ಲಿಸ್ಟ್ ಅಷ್ಟೇ ರಿಲೀಸ್ ಮಾಡಿದರೆ. ಸೊ ರಿಫ್ರೆಶ್ ಮಾಡಿದ್ರೆ ಇನ್ನೂ ಇಂಟರ್ವ್ಯೂ ಡೇಟನ್ನು ಬಿಟ್ಟಿಲ್ಲ. ಸೊ ವರಿ ಆಗೋ ಅವಶ್ಯಕತೆ ಇಲ್ಲ. ಬಟ್ ನಿಮಗೆ ಟೆನ್ಷನ್ ಆಗ್ತಾ ಇದೆ, ಪ್ರಿಪ್ರೇಷನ್ ಆಗಿಲ್ಲ ಅಂತಂದರೆ ಆ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ನಾನಿದ್ದೀನಿ. ಆಮೇಲೆ ದಿಸ್ ಈಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ನ ಫ್ರೀ ಆಫ್ ಕಾಸ್ಟ್ ಮಾಡ್ತಿದ್ದೀವಿ. ಏನೇ ಕಂಟೆಂಟ್ ಮಾಡಿದ್ರು ಕೂಡ ನಾನು ಪರ್ಸ್ನಲಿ ಖುದ್ದಾಗಿ ಮಾಡ್ತಾ ಇದ್ದೀನಿ ಕಂಟೆಂಟ್ನ. ಯಾಕಂದರೆ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಮೀ ಆ್ಯಂಡ್ ಮೈ ಸ್ಟೂಡೆಂಟ್ಸ್ ಆಲ್ಸೋ. UPSC ಓದೋರಿಗೆಲ್ಲ ಹೆಲ್ಪ್ ಆಗಿದೆ, ಅದೇ ಥರ KPSC ಕೂಡ ಹೆಲ್ಪ್ ಆಗಲಿ ಅನ್ನೋದೊಂದೇ ಒಂದು ನಮ್ಮ ಅದೇ ಆಶಯ ಅಷ್ಟೇ. ಸೊ ನೋ ವೆಸ್ಟೆಡ್ ಇಂಟ್ರೆಸ್ಟ್ ಇಯರ್. ಸೊ ಕಮೆಂಟ್ ಮಾಡೋದ್ರಿಗೆಲ್ಲ ಐ ಅಪ್ರಿಷಿಯೇಟ್ ಯುವರ್ ಕಮೆಂಟ್, ಅಪ್ರಿಷಿಯೇಟ್ ಯುವರ್ ಕನ್ಸರ್ನ್. ನಾನು ಏನು ಕೇಳ್ಕೊತಿದ್ದೀನಿ ಅಂದರೆ, ಇದರಲ್ಲಿ ಏನಾದರೂ ಒಂದು ಹಗರಣ ಆಗಿರಿದೆ ಅಂತಂದರೆ, ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಯ್ತಂದರೆ ತನಿಖೆ ನಡೀಲಿ. ತನಿಖೆ ನಡೆದ ಮೇಲೆ ಯಾವ ಕ್ಯಾಂಡಿಡೇಟ್ಸ್ಗೆ ಮೋಸ ಆಗಿದೆ ಎಲ್ಲ ಕ್ಯಾಂಡಿಡೇಟ್ಸು ಕೂಡ ಮತ್ತೊಂದು ಅಪಾರ್ಚುನಿಟಿ ಸಿಗಲಿ. ಇನ್ ಕೇಸ್ ಸೀರಿಯಸ್ಲಿ ಕರಪ್ಷನ್ ಆಗಿತ್ತಂದರೆ ಎಕ್ಸಾಮ್ನ ರೀಡೂ ಮಾಡಲಿ, ಹೊಸ ನೋಟಿಫಿಕೇಷನ್ ಕರೀಲಿ. ಸೊ ಕ್ಲಾರಿಟಿಯಾಗಿ ಕ್ಲಿಯರ್ ಆಗಿ UPSC ಯಾವ ರೀತಿ ವಿತೌಟ್ ಕರಪ್ಷನ್ ಮಾಡುತ್ತೆ ಅದೇ ರೀತಿ KPSC ಕೂಡ ಮಾಡಲಿ ಅನ್ನೋದೇ ನಂದು ಕೂಡ ಆಶಯ. ಸೊ ಇದನ್ನು ಹೇಳ್ತಾ ವಿಡಿಯೋನ ಏನು ಮಾಡ್ತೀನಿ. ಬೇರೆ ಏನಾದರೂ ಡೌಟ್ ಇತ್ತು, ಏನಾದರೂ ನಿಮಗೆ ಕೇಳಬೇಕಂತ ಇತ್ತಂದರೆ ನಮ್ಮ ಇನ್ಸ್ಟಿಟ್ಯೂಟ್ ಡೀಟೇಲ್ಸ್ ಮತ್ತು ನಂಬರ್ ಇದರಲ್ಲಿ ಕೊಟ್ಟಿರ್ತೀವಿ. ಜೊತೆಗೆ ಕಮೆಂಟ್ ಬಾಕ್ಸು ಕೂಡ ನಿಮ್ಗೆ ಓಪನ್ ಇರುತ್ತೆ, ಅದರಲ್ಲಿ ಕಮೆಂಟ್ ಹಾಕಿದರೆ ನಿಮಗೆ ರಿಪ್ಲೈ ಮಾಡ್ತೀವಿ. ಸೊ ಇದನ್ನ ಹೇಳ್ತಾ ವಿಲ್ ಎಂಡ್ ದ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ.